ಮಳೆಗಾಲ ಅಲ್ವಾ, ಇಟ್ಸ್ ರೈನಿ ಸೀಸನ್ ಅಲ್ವಾ. ಸೊ ಕ್ಯಾಟ್ಗಳು ಏನು ಮಾಡ್ತವೆ ಅಂದರೆ ಒಳಗಡೆ ಶೆಲ್ಟರ್ಗೆ ಹುಡುಕ್ತವೆ. ನಮ್ಮ ಕ್ಯಾಟ್ ನೋಡಿ ಗೋಡೆಯಲ್ಲಿ ಮೇಲೆ ಬಂದು ಕೂತ್ಕೊಂಡಿದೆ ಇಲ್ಲಿ. ಅಂದರೆ ಅವನಿಗೆ ತುಂಬ ಚಳಿ ಆಗ್ತದಂತೆ ಇಲ್ವಾ? ಚಳಿ ಆಗ್ತಾ ಉಂಟಾ? ಚಳಿ ಆಗ್ತಾ ಉಂಟಾ? ಹಾಂ ಈ ನೋಡಿ ಅವನಿಗೆ ಒಂದು ಮಸಾಜ್ ಮಾಡುವ. ಈಗ ನಿಧಾನ ಹೀಗೆ ಮಾಡಿ ನೋಡಿ, ಹೀಗೆ ಮಸಾಜ್ ಮಾಡಿದರೆ ಖುಷಿ ಆಗ್ತದೆ ಅವನಿಗೆ. ಏನಾ ಹೇಯ್, ದ ಕ್ಯಾಟ್ ಇಸ್ ಲುಕಿಂಗ್ ಫಾರ್ ಎ ಶೆಲ್ಟರ್. ಈ ಜ್ವರ ಬಂದಿದೆ ಕ್ಯಾಟಿಗೆ. ಓ ದೇವರೇ, ನಮ್ಮ ಕ್ಯಾಟಿಗೆ ಜ್ವರ ಬಂದಿದೆ. ಮೈಯೆಲ್ಲ ಬಿಸಿಯಾಗಿದೆ ಯಾಕೆ? ಹಾಂ, ಅಯ್ಯಯ್ಯೋ ಅಯ್ಯಯ್ಯೋ, ಜ್ವರ ಬಂದಿದೆ ಅಲ್ವಾ? ತುಂಬ ಜ್ವರ ಬಂದಿದೆ. ಹೇಗಿಂತಾಯಿತು? ಎಲ್ಲಿ ಹೋಗಿದ್ದೆ ನೀನು ನಿನ್ನೆ? ಇಲ್ಲಿ ಬಾ. ಎಲ್ಲಿ ಹೋಗಿದ್ದೀಯಾ? ಇಲ್ಲ ನೋಡಿ, ಇಲ್ಲಿ ನೋಡು, ಎಲ್ಲಿ ಹೋಗಿದ್ದೆ ನಿನ್ನೆ? ಜ್ವರ ಬಂದಿದೆ ಅಲ್ಲ, ಎಂತ ತಿಂದಿದ್ದೀಯಾ? ಕೋಲ್ಡ್ ಕುಡಿದ್ಯಾ? ಏನೋ ಐಸ್ ಕ್ರೀಮ್ ಕೋಲ್ಡ್ ಏನೋ ತಿಂದಿರಬೇಕು. ಮತ್ತು ಇದು ವೆದರ್ ಸರಿ ಇಲ್ಲ, ಎಲ್ಲರಿಗೆ ಡೆಂಗ್ಯೂ ಎಲ್ಲ ಬರ್ತಾಯಿದೆ. ಈಗ ಕೇರ್ಫುಲ್ ಆಗಿರಬೇಕು. ಸೊ ಕ್ಯಾಟ್ಗಳು ಕೂಡ ಜ್ವರ ಬಂದು ಸ್ವಲ್ಪ ಇದಾಗಿದೆ, ಮೈಯೆಲ್ಲ ಬಿಸಿಯಾಗಿದೆ. ನೋಡಿ ನೋಡಿ ಅವನನ್ನು ನೋಡಿ, ಮೈಯೆಲ್ಲ ಬಿಸಿಯಾಗಿದೆ. ಸೊ ಸ್ವಲ್ಪ ಕೇರ್ ತೊಗೊಳ್ಬೇಕು. ಸ್ವಲ್ಪ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೀದಾ ವೆಟರ್ನರಿ ಹಾಸ್ಪಿಟಲ್ ಇದೆ ಅಲ್ಲ, ಪಶು ಆಸ್ಪತ್ರೆ ಕರ್ಕೊಂಡೋಗಿ. ನಿಮ್ಮ ಕ್ಯಾಟಿಗೆ ಏನೋ ಜ್ವರ ಬಂದಿದ್ದರೆ, ಜ್ವರ ಬಂದಿದೆ ಅಂದರೆ ತುಂಬ ನೋಡಿ ಅವನು ಹೇಳ್ತಿದ್ದಾನೆ, ಕೂತ್ಕೋ 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 ಎಂತ ಮಸಾಜ್ ಮಾಡ್ತೆ. ಹಾಂ ಬಾ, ನೋಡಿ ಹಾರಿದ್ದಾನೆ. ನನ್ನ ಸರ್ಟಿಫಿಕೇಟ್ ಇದೆ ಇಲ್ಲಿ ಉಂಟು, ಇಲ್ಲಿ ಕೂತ್ಕೊಂಡು. ಇಲ್ಲಿಂದ ಬಿಸಿ ಇದೆಯಲ್ಲ ಸ್ವಲ್ಪ, ಇದು ಹಾಟ್ ಇದೆ, ಇದು ಶಾಕ್ ಹೊಡೀತಾರೆ, ಜಾಗ್ರತೆ ಆಯಿತಾ? ಮಳೆಗಾಲದಲ್ಲೆಲ್ಲ ಕೂತ್ಕೊಳ್ಬೇಡ, ಶಾಕ್ ಹೊಡೆದ್ರೆ ನಾನು ಜವಾಬ್ದಾರಿ ಅಲ್ಲ, ನೆನ್ಪಿಡ್ಕೊ. ಇದ್ರ ಮೇಲೆ ಕೂತ್ಕೊಂಡು ಅವನು ಬಿಸಿಯಾಗಿದ್ದು. ನಾನು ಎನ್ಸ್ಕೊಂಡೆ ಅವನಿಗೆ ಜ್ವರ ಬಂದಿದೆ ಅಂತ ತಿಳ್ಕೊಂಡೆ. ಜ್ವರ ಬರಲಿಲ್ಲ ಅವನಿಗೆ. ಚಳಿ ಅಲ್ವಾ, ಒಳ್ಳೆ ಚಳಿ ಆಗ್ತಾಯಿತ್ತಲ್ವ. ಸೊ ಅದಕ್ಕೆ ಅವನು ಮಳೆಯಲ್ಲಿ ಹೊರಗಡೆ ಈಗ ತುಂಬ ಚಳಿ ಆಗ್ತಾ ಉಂಟು, ಕೋಲ್ಡ್ ವೆದರ್ ಅಲ್ವಾ. ಸೊ ಅವನು ಇಲ್ವಾ, ಇಲ್ಲಿ ನೋಡು, ಇಲ್ಲಡ ಹೇಯ್, ಇಲ್ಲ, ಕೋಲ್ಡ್ ವೆದರ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಇನ್ವರ್ಟ್ರ್ ಮೇಲೆ ಬಂದು ಕೂತ್ಕೊಂಡಿದ್ದಾನೆ. ಇನ್ವರ್ಟ್ರ್ ಬಿಸಿಯಾಗಿರ್ತದೆ ತುಂಬ. ಸೊ ಅದಕ್ಕೋಸ್ಕರ. ಮತ್ತು ಏನು ಗೊತ್ತಾ, ಇವನು ಗಂಡು ಬೇಕು, ಇವನು ಆಯಿತಾ? ಗಂಡು ಬೇಕು ಆಯಿತಾ? ಇವನು ಹೆಣ್ಣು ಬೇಕಲ್ಲ, ಗಂಡು ಬೇಕು. ಈ 3 ಬೆಕ್ಕುಗಳಿದೆ. ಇತ್ತು ಒಂದು ಬೆಕ್ಕನ್ನು ನಾಯ್ಕೊಂದು ಹಾಕ್ತು. ಇದು 2 ಬೆಕ್ಕು ಇದೆ ಇವಾಗ. ಇಲ್ಲಿ ಬಾ, ಇಲ್ಲಿ ಕಾಣ, ನೋಡಿ, ಪೋಸ್ ಕೊಡು, ಫೋಟೋ ಇದು ಕ್ಯಾಮ್ರಾ ಪೋಸ್ ಕೊಡು. ಇಲ್ಲಿ ನೋಡು ಆಯಿತಾ? ಸೊ ಇವನಿಗೆ ಮಸಾಜ್ ಮಾಡಿದರೆ ಭಾರಿ ಖುಷಿ. ಎಂಥ ಖುಷಿ ಅಂದರೆ ಭಾರಿ ಖುಷಿ. ಮತ್ತು ಇವನು ಫಿಶ್ ಅಂದರೆ ಬಿಡೋದೇ ಇಲ್ಲ, ದಿನಾ ಫಿಶ್ ಬೇಕು ಇವನಿಗೆ. ದಿನಾ ಫಿಶ್ ಬೇಕಾದರೆ ಕಂಡುಕೊಟ್ರೆ ಭಾರಿ ಖುಷಿ. ಸೊ ನೋಡಿ ಈಗ ಹೇಗೆ ಕೂತ್ಕೊಂಡಿದ್ದಾನೆ ನೋಡಿ, ಮಸಾಜ್ ಮಾಡ್ತಿದ್ದೇನೆ ನಾನು. ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ. ಅಲ್ಲೆಲ್ಲ ನೋಡ್ಬೇಡ, ಅಲ್ಲಿ ಕರೆಂಟ್ ಬರ್ತದೆ. ನೋಡಿ ಗೈಸ್, ಕ್ಯಾಟ್ ಅಂದರೆ ಹೀಗೆ ಇರಬೇಕಲ್ವಾ. ಸೊ ಅದೇ ರೀತಿ ನಿಮ್ಮ ಕ್ಯಾಟ್ ಬಗ್ಗೆ ನೀವು ತುಂಬ ಕೇರ್ ತಗೊಳ್ಳಿ.